ಇನ್ನೊಂದು ಸ್ನ್ಯಾಕ್ಸ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬ್ರೋಕಲಿಯಲ್ಲಿ ಏನು ಸ್ನ್ಯಾಕ್ಸ್ ರೆಸಿಪಿ ಅಂದರೆ ಚೀಸ್ ಬ್ರೋಕಲಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ತುಂಬ ಈಸಿ ಇಂಗ್ರೀಡಿಯೆಂಟಲ್ಲಿ ತುಂಬ ಬೇಗ ಆಗುವಂಥದ್ದು. ಫಸ್ಟ್ ಬ್ರೋಕಲಿನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದು ಬೋಸಲ್ಲಿ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಹೇಗೆ ನಾವು ಎಲೆಕೋಸನ್ನು ಬೇಯಿಸ್ಕೊತೀವೋ ಅದೇ ಥರ ಬ್ರೋಕ್ಲಿನೂ ಕೂಡ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಅದನ್ನು ತೆಗೆದಿಟ್ಕೊಳ್ಳೋದು. ಇವಾಗ ನಾನು ಬೇಯಿಸಿರೋ ಬ್ರೋಕ್ಲಿನ ಏರ್ ಫ್ರೈಯರಿಗೆ ಹಾಕೋತಾ ಇದ್ದೀನಿ. 180 ಡಿಗ್ರಿಯಲ್ಲಿ ಒಂದು 5 ಮಿನಿಟ್ಸ್ ಇಟ್ಟರೆ ಸಾಕು. ನೀಟಾಗಿ ತುಂಬ ಏನು ರೋಸ್ಟ್ ಆಗಬೇಕು ಅಂತಿಲ್ಲ, ಜಸ್ಟ್ ಅದು ಒಂದು ಫ್ಲೇವರ್ಗೋಸ್ಕರ, ರೋಸ್ಟ್ ಆಗಿರೋ ಫ್ಲೇವರ್ಗೋಸ್ಕರ ಏರ್ ಫ್ರೈಯಲ್ಲಿ ಹಾಕ್ಕೊಂಡಿದ್ದೀನಿ 5 ನಿಮಿಷ. ಈಗ ಅದನ್ನು ತೆಗ್ದು ಮತ್ತು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಬಿಕಾಸ್ ಏನು ಉಪ್ಪು ಖಾರ ಹಾಕಿರಲ್ಲ ಅಲ್ಲ, ಹಾಗಾಗಿ ಈಗ ಅದನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಬಟರ್ ಪೇಪರ್ ಮೇಲೆ ಸ್ಮ್ಯಾಶ್ ಮಾಡ್ಕೊತೀನಿ. ಬಿಕಾಸ್ ಮತ್ತೆ ಅದನ್ನು ಏರ್ ಫ್ರೈಯರಲ್ಲಿ ಹಾಕಬೇಕಲ್ಲ, ಹಾಗಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಾನು ಏನು ಬ್ರೋಕ್ಲಿ ಮೇಲೆ ಫಸ್ಟು ಸಾಲ್ಟನ್ನು ಹಾಕ್ಕೋತಾ ಇದ್ದೀನಿ, ಆಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೋತಾ ಇದ್ದೀನಿ, ಆಮೇಲೆ ಆರಿಗ್ಯಾನೋನ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದ್ರ ಮೇಲೆ ತುರ್ತಿರೋ ಅಂಥ ಚೀಸು, ಮೇನ್ ಇಂಗ್ರೀಡಿಯೆಂಟೇ ಅದು ಚೀಸು ಹಾಕ್ಕೊಂಡು ನೀವು ಇದನ್ನು ಒಂದು 2 ಮಿನಿಟ್ಸ್ 180 ಡಿಗ್ರಿಯಲ್ಲಿ ಏರ್ ಫ್ರೈ ಮಾಡಿಕೊಂಡ್ರೆ ಸಾಕು. ವಿತೌಟ್ ಆಯಿಲ್, ಅಂದರೆ ಆಯಿಲ್ ನಾವು ಗ್ರೇಸ್ ಮಾಡಿರ್ತೀವಿ ಅಷ್ಟೇ ಅಲ್ವ, ಹಾಗಾಗಿ ಯಾವುದೇ ರೀತಿಯಾದಂಥ ಡೀಪ್ ಫ್ರೈ ಅದೆಲ್ಲ ಏನೂ ಇರೋಲ್ಲ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಚೀಸ್ ಮೆಲ್ಟ್ ಆಗಿರೋದಿರ್ಬೋದು, ಆ ಒಂದು ಕ್ರಂಚಿನೆಸ್ ಇರ್ಬೋದು, ಆ ಒಂದು ಸಾಲ್ಟು ಆರಿಗ್ಯಾನೋ ಎಲ್ಲ ಆ ಫ್ಲೇವರೇ ಡಿಫ್ರೆಂಟಾಗಿರುತ್ತೆ. ತಿನ್ನಲ್ಲ ಅಂತ ಹೇಳ್ತಾರಲ್ಲ ಬ್ರೋಕ್ಲಿ, ಅದೆಲ್ಲ ಮಕ್ಕಳು ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಸಕ್ಕತ್ತಾಗಿರುತ್ತೆ. ತಿಂತಾರೆ ಕೂಡ. ಸಾಸ್ ಜೊತೆ ನೆಂಚ್ಕೊಂಡು ತಿಂತಾಯಿದ್ರೆ ಈವ್ನಿಂಗಿಗೆ ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇದು ಚೀಸ್ ಬ್ರೋಕ್ಲಿ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ ಮಾಡಿ, ನನ್ನ ಚಾನಲ್ನ ಸಬ್ ಮಾಡ್ಕೊಳ್ಳಿ, ಇನ್ನು ಯಾರು ಸಬ್ ಮಾಡಿಲ್ಲ. ಥ್ಯಾಂಕ್ ಯು.